ನಮ್ಮ ರಾಜ್ಯದಲ್ಲಿ ಒಬ್ಬರು ಪಲ್ಟೂರಾಮ್ ಇದ್ದಾರೆ, ಜಗದೀಶ್ ಶೆಟ್ಟರ್. ಅಲ್ಲಿ ನಿತೀಶು, ಇಲ್ಲಿ ಜಗದೀಶು. ಅಲ್ಲಿ ನಿತೀಶು, ಇಲ್ಲಿ ಜಗದೀಶು. ರಾಜ್ಯ ರಾಜಕಾರಣದ ಹೋದ ಪುಟ್ಟ ಬಂದ ಪುಟ್ಟ ನಾಯಕರನ್ನು ನೋಡ್ಕೊಂಬರೋಣ. ಮಾಜಿ ಸಿ ಎಂ ಶೆಟ್ಟರ್ ಬಿ ಜೆ ಪಿಗೆ ಮತ್ತೆ ಮರಳಿದ್ದಾರೆ. ಆದರೆ ಮಜಾ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಬಿಟ್ಟೋಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನವರೇನು ಟೆನ್ಷನ್ ಮಾಡ್ಕೊಂಡಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಫುಲ್ ಡ್ಯಾನ್ಸು, ಫುಲ್ ಸೆಲೆಬ್ರೇಷನ್ನು. ಹೋಗಿದ್ದೇ ಒಳ್ಳೇದಾಯ್ತಪ್ಪ ಅಂತೇಳಿ. ಬನ್ನಿ ಅದರ ಬಗ್ಗೆ ರಿಪೋರ್ಟ್ ನೋಡೋಣ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸೆಲೆಬ್ರೇಷನ್. ಅಷ್ಟಕ್ಕೂ ಹುಬ್ಬಳ್ಳಿ ಕೈಪಡಿಯಲ್ಲಿ ಇಷ್ಟೊಂದು ಹುಮ್ಮಸ್ಸು ಮೂಡಲು ಕಾರಣವಾಗಿದ್ದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ. ಹೌದು, ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರೋದು ಬಿಜೆಪಿಗಿಂತ ಕಾಂಗ್ರೆಸ್ ಪಡೆಗೆ ಹೆಚ್ಚು ಖುಷಿ ಕೊಟ್ಟಂತಿದೆ. ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ನಾಯಕರ ಮಾತುಗಳಲ್ಲೇ ಆ ಖುಷಿ ವ್ಯಕ್ತವಾಗ್ತಿದೆ. ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತ ಡಿಕೆಶಿ ನೇರ ಬಾಣ ಬಿಟ್ರು. ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು MLC ಮಾಡ್ಕೊಂಡಿದ್ದು, ಅವ್ರೇನು ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂಭ್ರಮದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು, ನೀತಿ ಮೇಲೆ ರಾಜಕಾರಣ ಮಾಡೋರು. ಸೊ ಎಲ್ಲ ಕಾರ್ಯಕರ್ತರು ಹೇಳೋದು, ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಬಹಳ ಒಳ್ಳೇದಾಯ್ತು, ಇಲ್ಲ ನಮ್ಗೆ ಮುಜುಗರ ಆಗ್ತಿತ್ತು. ಇನ್ನು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟಿದ್ದು ಸಂತೋಷ ಎಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಂದ ಪಕ್ಷಕ್ಕೆ ₹1 ಕೂಡ ಲಾಭ ಇರಲಿಲ್ಲ ಎಂದು ಹೇಳಿಬಿಟ್ರು. ಜನ ಬರೋರಿದ್ದಾರೆ, ಅಷ್ಟು ಮಾತ್ರ ನನಗೆ ಗುರುತು. ಇನ್ನು ಉಳಿದು ಅವ್ರಿಗೆ ಕೇಳಿ ಇರ್ಬೋದು. ಬಿಜೆಪಿ ಅವ್ರು ಎಲ್ಲರಿಗೆ ಅಪ್ರೋಚ್ ಆಗ್ತಕ್ಕಂಥ ಅವ್ರ ಹತ್ರ ಇದೆ. ಯಾಕಂದ್ರೆ ಇದು ಅಪ್ರೋಚ್ ಮಾಡೋದ್ ಬಿಟ್ರೆ ಇನ್ನೇನಿಲ್ಲ ಅವ್ರ ಹತ್ರ. ಯಾಕಂದ್ರೆ ಇರ್ತಕ್ಕಂಥದ್ದು ಎಲ್ಲ ಬೇರೆ ಪಕ್ಷದ ಲೀಡರ್ಗಳು ತಗೊಂಡೆ ಅವ್ರಿಗೆ ಪಾರ್ಟಿ ನಡೆಸ್ತಿರೋದು ಅಲ್ಲ. ನಮ್ಮ ಪಕ್ಷ ವತಿಯಿಂದ ಅದು ಯಾರು ಏನ್ ಮಾತನಾಡಬೇಕು ಸೂಕ್ತ ಸಮಯದಲ್ಲಿ ಮಾತನಾಡ್ತಾರೆ. ಸೊ ಅದು ನಾನು ಬಹಿರಂಗವಾಗಿ ಹಿಂಗೆ ಹೇಳಕ್ ಆಗೋದಿಲ್ಲ. ಕಾಂಗ್ರೆಸ್ ಟೀಕೆಗಳಿಗೆ ಸೊಪ್ಪು ಹಾಕದ ಜಗದೀಶ್ ಶೆಟ್ಟರ್, ನಾವೇ ಕಟ್ಟಿದ ಮನೆಗೆ ವಾಪಸ್ ಬಂದಿದ್ದೇನೆ, ಸ್ಥಾನಮಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದರು. ನಾವು ಕಟ್ಟಿದಂಥ ಮನೆ ಇದು, ಮತ್ತೆ ಮನೆಗೆ ವಾಪಸ್ ಬಂದಿದ್ದರಿಂದ ಭಾಳ ಸಂತೋಷ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು, ಡಿಸ್ಟಿಕ್ನಲ್ಲಿನಂಥ ಲೀಡರ್ಸು ನಿನ್ನೆಯಿಂದಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಫೋನ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿ ಎಲ್ಲರೂ ನಂಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೀವು ಮತ್ತೆ ಮನೆಗೆ ವಾಪಸ್ ಬಂದಿದ್ದು ಭಾಳ ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ಭಾಳ ವಿಚಿತ್ರ. ಪಾರ್ಟಿಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಹುಬ್ಳಿ ಧಾರವಾಡದಲ್ಲಿ. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು, ನಮಗೇನು ತೊಂದರೆ ಇಲ್ಲ, ಭಾಳ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಕೂಡ ಅಂತೇಳಿ. ಸಂತೋಷ್ ಲಾಡ್ ಕೂಡ 4 ಲಾಭ ಇಲ್ಲ ಅಂತೇಳಿ. ಆದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಕ್ಯಾಲ್ಕುಲೇಷನ್ನೇ ಬೇರೆ. ಅಂದರೆ ರೂಟ್ ಮಟ್ಟದಲ್ಲಿ ಲಿಂಗಾಯತ ಮತಗಳು ಒಡೆದು ಹೋಗದಂತೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದರೆ ಯಡಿಯೂರಪ್ಪ 90%, ನಾನು ನಿನ್ನೆ ಕೂಡ ಹೇಳಿದೆ. ಜಗದೀಶ್ ಶೆಟ್ಟರ್ 5%, ಆಮೇಲೆ ಲಕ್ಷ್ಮಣ ಸವದಿ 5%, ಒಟ್ಟು 100%ಇಂದಾಗಿ ಕಳೆದ ಬಾರಿ 37 ಸ್ಥಾನಗಳನ್ನು 2018ರಲ್ಲಿ 37 MLAಗಳು ಲಿಂಗಾಯತ MLAಗಳಿದ್ದ BJP ಈ ಬಾರಿ 15 ಸ್ಥಾನಕ್ಕೆ ಕುಸಿದಿತ್ತು. BJP ಲಿಂಗಾಯತ MLA ಅದು ವಾಪಸ್ ಬರಬೇಕು ಅಂತಂದರೆ ಇಲ್ಲಿ ಒಂದು ಆಟ ನಡೀಲೇಬೇಕು. ಹಾಗಾಗಿ ಒಂದೊಂದು ಅವಕಾಶವನ್ನು ಕೂಡ ಯಾರೂ ಬಿಡೋದಿಲ್ಲ. ಒಂದು ಹಡಗಿಗೆ ಒಂದು ಸಣ್ಣ ತೂತಿದ್ರೂ ಕೂಡ ಹಡಗು ಮುಳುಗೋಗುತ್ತಲ್ಲ, ಅಂಥ ಅವಕಾಶವನ್ನು ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಬಿಡ್ತಾರೆ.